ಅವ್ರಿಗೆ ಸಮಯನೇ ಇಲ್ಲ. ಅವರು ಇಡೀ ಬೆಂಗಳೂರು ಡೆಲ್ಲಿ, ಡೆಲ್ಲಿ ಬೆಂಗಳೂರು, ಅವ್ರು ಇಳಿಯೋದೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ಇಳಿಯೋದು ಇಲ್ಲ, ಇರೋದು ಇಲ್ಲ. ಪಾಪ ಅವ್ರ ಕಷ್ಟ ಬಿಡಿ, ಅವ್ರ ಕಷ್ಟ. ಅವರು ಈ ಪರಮೇಶ್ವರ್ ಅವ್ರು ನೆಮ್ಮದಿಯಾಗಿದ್ದಾರೆ. ಆದ್ರೆ ಆಗ್ಲಿ ಹೋದ್ರೆ ಆಗ್ಲಿ ಒಂದ್ ಕಲ್ಲು ಹೊಡಿಯೋಣ, ಬಿದ್ರೆ ಮಾವಿನಕಾಯಿ ಬೀಳ್ಲಿ, ಇಲ್ಲ ಅಂದ್ರೆ ಹೋಗ್ಲಿ ಅಂತ ಅವ್ರ ತೀರ್ಮಾನ. ಅವ್ರ ಹಂಗಲ್ಲ, ಛಲವಾದಿ ಒದ್ದು ಕಿತ್ಕೊಬೇಕು ಅಂತ ಅವರು. ನಮ್ ಕತೆ ಏನು ಅಂದ್ರೆ ನೀರು ಇಲ್ಲ ನಮ್ಗೆ, ಕಸದ ರಾಶಿ ರಾಶಿ ಬಿದ್ದೈತೆ. ಕಸದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇಲ್ಲ, ದೊಡ್ಡಬಳ್ಳಾಪುರ ಪತ್ತೇನೇ ಇಲ್ಲ. ದೊಡ್ಡಬಳ್ಳಾಪುರ ಇದಾರೆ, ಅಲ್ಲಿ ನಮ್ಮನೆ ಮುಂದೆ ಕಸ ತಂದಾಕ್ತೀನಿ ಅಂತಾರೆ. 6 ವರ್ಷಕ್ಕೆ ಮುಂದೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್, ನಮ್ಮನೆ ಮುಂದೆ ಕಸ ತಂದಾಕ್ತೀನಿ ಅಂತಾರೆ. ಏನ ಅರ್ಥ ಏನೋ? ಅಂದ್ರೆ ನಾವು ಪ್ರಶ್ನೆ ಕೇಳಿದ್ರೆ ಕಸ ನಮ್ಮನೆ ಮುಂದೆ. ಅಂದ್ರೆ ಈ ಸರ್ಕಾರ ಕಸ ನಿರ್ವಹಣೆ ಮಾಡಕ್ಕೂ ಆಗ್ತಾ ಇಲ್ಲ. ಗಲಾಟೆ ಯಾಕಾಯ್ತು? MLA ಬೈದ್ರು, ಗಲಾಟೆ ಯಾಕಾಯ್ತು? ಅಲ್ಲಿ ಗಾಡಿ ಹೋಗ್ತಾ ಇತ್ತು ಆ ಮಾದೇವಪುರದಲ್ಲಿ. ಗಾಡಿ ಹೋದಾಗ ಕಸದ ಲಾರಿ ತುಂಬಿಕೊಂಡು ಹೋದಾಗ ಯಾರೋ ಮಗುಗೆ ಹೊಡೆದ್ಬಿಟ್ಟು ಮಗು ಸತ್ತೋಗ್ಬಿಡ್ತು. ಅದಕ್ಕೆ ಸ್ಟ್ರೈಕ್ ಶುರು ಮಾಡಿದ್ರು. ಯಾವಾಗ ಅಲ್ಲಿ ಸ್ಟ್ರೈಕ್ ಆಯ್ತು, ಇಲ್ಲಿ ದೊಡ್ಡಬಳ್ಳಾಪುರದ ಮೇಲೆ ಲೋಡ್ ಜಾಸ್ತಿ ಆಯ್ತು. ಇಲ್ಲಿ 100 ಲಾರಿ ಹೋಗೋ ಕಡೆ 1000 ಲಾರಿ ಹೋಯ್ತು. ಗಲಾಟೆ ಶುರುವಾಯ್ತು. ಅದಕ್ಕೆ MLAಗಳು ಹುಷಾರು ಅಂತ ಇವ್ರಿಗೆ MLAಗೆ ಆ MLAಗೆ ಅನಾಹುತ ಆಗಿದ್ದೇನು, ಆಕ್ಸಿಡೆಂಟ್ ಆಗಿ ಪಾಪ ಯಾರೋ ಇವರು ವಿದ್ಯಾರ್ಥಿ ಸತ್ತ, ಅದಕ್ಕೋಸ್ಕರ ಆಗಿತ್ತು. ಅಂದ್ರೆ ಏನ್ ಬಂದ್ರೂ ಕೂಡ ಧಮಕಿ ಹಾಕುವಂಥದ್ದು. ಧಮಕಿ ಸರ್ಕಾರ ಆಗ್ಬಾರ್ದು, ಇದು ಜನಪರ ಸರ್ಕಾರ. ಇರೋದಿನ್ 2 ವರ್ಷ, 2 ವರ್ಷದಲ್ಲಿ ಏನೋ ಒಳ್ಳೆ ಕೆಲಸ ಮಾಡ್ರಿ, ಅದು ಬಿಟ್ಬಿಟ್ಟು ಬೆಂಗಳೂರನ್ನ ಹಾಳು ಮಾಡಕ್ಕೆ ಹೊರಟಿದ್ದೀರಾ. ಇದರ 60 ಇದನ್ನ ತಂದಿದ್ದೀನಿ, ತಾವು ಇದಕ್ಕೆ 60 ಅನುಮತಿ ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತೀವಿ. ಈಗ ಭಾಷೆ ನಿಲುವು ಸೂಚನೆ ತಂದಿದ್ರಿ, ಇದು 60 ಬರೆದಿದ್ದ ಕಾರಣ ಮತ್ತೆ ಚರ್ಚೆ ಮಾಡಲಿಕ್ಕೆ ಮಹತ್ವದ ವಿಚಾರದ ಕಾರಣ 60 ಕನ್ವರ್ಟ್ ಮಾಡಿ ನಿಮ್ಗೆ ಅವಕಾಶ ಕೊಡ್ತೇನೆ. ನಾಡಿದ್ದು ಕೊಡ್ತೇನೆ, ನಾಳೆ ಹೆಲ್ತ್ ಇದೆ, ಅದು ನಾಲ್ಕು ಇರ್ತದಲ್ಲ. ಅಧ್ಯಕ್ಷರೇ, ಕಳೆದ 3 ಅಸೆಂಬ್ಲಿಯಿಂದಾನು ಬೆಂಗಳೂರು ಬಗ್ಗೆ ಚರ್ಚೆ ಮಾಡಲಿಲ್ಲ, ಮಾಡಕ್ ಅವಕಾಶ ಸಿಗಲಿಲ್ಲ. ಬೆಳಗಾವಿ ನಾವು ಮಾತಾಡ್ಲಿಲ್ಲ. ಕಳೆದ ಸರಿ ಸ್ವಲ್ಪ ಗಲಾಟೆಗಳು ಅವಿತ್ತು, ನಾವು ಮಾತಾಡ್ಲಿಲ್ಲ. ಬೆಂಗಳೂರು ಹೃದಯ ಇದ್ದಾಗೆ ಇದು ನಿಂತು